ಕಳೆದ ಬಾರಿ ನಾವು ನಾಗಸಾಧುಗಳು ಅಘೋರಿಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಒಂದು ಸಣ್ಣ ಸಣ್ಣ ವಿಷಯ ಹೇಳಿದ್ರೆ ಅವ್ರಿಗೂ ಕ್ಯಾಂಪ್ಸ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ಸಾಧನೆ ಮಾಡೋದಕ್ಕೆ ಒಂದಷ್ಟು ಈ ಅಕಾಡೆಮಿಕ್ಸ್ ಇರುತ್ತಲ್ಲ, ಸಿಲೆಬಸ್ ಆ ಥರ ಇರುತ್ತೆ, ಸ್ಟೇಜ್ ಬೈ ಸ್ಟೇಜು ಅಂತ. ಆ ಕ್ಯಾಂಪ್ಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಹೇಗೆ ಹಂಗೆ ಆ ಸಾಧನೆನ ಮಾಡ್ತಾರೆ ಅಂತ. ನಾನು ಕ್ಯಾಂಪ್ ಅಟೆಂಡ್ ಮಾಡಿಲ್ಲ, ಆದರೆ ಒಂದು ಪುಸ್ತಕ ಇದೆ ಅಘೋರಿಗಳ ನಡುವೆ ಅಂತ. ಕರೆಕ್ಟ್. ಅದರಲ್ಲಿ ಗುಜರಾತಿ ರೈಟರ್ ಒಬ್ಬರು ಸುರೇಶ್ ಸೋಮಪುರ ಅಂತ ಅವರು ಬರೆದಿದ್ದಾರೆ ತನ್ನ ಅನುಭವಗಳನ್ನು. ಅವರು ತುಂಬ ಇನ್ಫ್ಲೂಯೆನ್ಸ್ ಮಾಡಿ ಯಾವುದೋ ಒಂದು ಸ್ವಾಮಿ ಶಿವಾನಂದ ಅಂತ ಹಿಮಾಲಯಸ್ ಹತ್ರ ಅವ್ರದ್ದೊಂದು ಯೋಗದ ಆಶ್ರಮ ಇದೆ. ಆ ಯೋಗದ ಆಶ್ರಮದ ಅವರ ಇನ್ಫ್ಲೂಯೆನ್ಸ್ ಮಾಡಿ ಯಾವುದೋ ಒಂದು ಅಘೋರಿಯನ್ನು ಪರಿಚಯ ಮಾಡಿಕೊಂಡು ಆ ಅಘೋರಿ ಮುಖಾಂತರ ಒಂದು ಕ್ಯಾಂಪ್ ಒಳಗೆ ಹೋಗ್ತಾರೆ. ಆ ಕ್ಯಾಂಪಲ್ಲಿ ಏನೇನು ನಡೆಯುತ್ತೆ ಅದಷ್ಟು ಬರೀತಾರೆ ಅವರು. ಓಕೆ. ಅದನ್ನು ಕನ್ನಡಕ್ಕೆ MV ನಾಗರಾಜರಾವ್ ಅಂತ ಬರ್ತಿದ್ದಾರೆ. ಓಕೆ. ಸಣ್ಣ ಸಣ್ಣ ತುಂಬ ಕ್ಯೂರಿಯಸ್ ಇನ್ಫಾರ್ಮೇಷನ್, ಅಥೆಂಟಿಕ್ ಇನ್ಫಾರ್ಮೇಷನ್ ಅವರೇ ಬರೆದಿರೋ ಅಂಥದ್ದು. ಇದರಲ್ಲಿ ಅವರು ಒಳಗೆ ಹೋದಾಗ ಅವ್ರಿಗೆ ಕ್ಯಾಂಪ್ ತುಂಬ ಭಯಂಕರವಾಗಿ ಕಾಣುತ್ತೆ, ಹಾಗೆ ಬಿಂಬಿಸಿರ್ತಾರೆ, ಹಾಗೆ ಇರುತ್ತೆ ಕೂಡ. ಅಲ್ಲಿ ನೃತ್ಯ, ನ್ಯೂಡ್ ನೃತ್ಯಗಳು ನಡೆಯುತ್ತೆ, ಆಮೇಲೆ ಮಾಂಸ, ರಕ್ತ, ಇದ್ರ ಅವ್ರ ನೇಚರ್ ಅದು. ಅವ್ರು ಯಾವುದು ಬೇಯಿಸಿ ಮಾಡೋವಂಥದ್ದು ಅಲ್ಲ, ಹಸಿನೇ ಅಲ್ಲ. ಅದರಲ್ಲಿ ಒಬ್ಬ ಸಣ್ಣ ಅಘೋರಿ ಇವ್ರನ್ನ ಚಾಲೆಂಜ್ ಮಾಡ್ತಾನೆ. ಅಂದರೆ ಸ್ಟಾರ್ಟರ್ ಅವನು, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ. ಓಕೆ. ಅವನನ್ನು ನೀನು ಗೋಡೆ ಮೇಲೆ ಕೈ ಇಡು ಅಂತಾನೆ. ಇವರು ಸುರೇಶ್ ಅವರು ಕೈ ಇಡ್ತಾರೆ. ಕೈ ತೆಗಿ ಅಂತಾನೆ. ತೆಗಿಯೋಕ್ಕಾಗಲ್ಲ ಇವ್ರಿಗೆ. ಕೈ ಇಡ್ತಾರೆ ಗೋಡೆ ಮೇಲೆ, ಇಟ್ಟು ಅದು ಅಂಟ್ಕೊಂಡ್ಬಿಡುತ್ತೆ. ತೆಗಿ ಕೈ ವಾಪಸ್ಸು ಅಂತ. ಇಲ್ಲೇನು ಗಿಮಿಕ್ಸ್ ಇರಲ್ವಾ? ಆಗಲ್ಲ. ಆಮೇಲೆ ಇವರಿಗೆ ಒಂದು ಅವರ ಗುರುಗಳು ಕಲಿಸ್ಕೊಟ್ಟಂತಹ ಕಲ್ಪನಾ ಯೋಗ ಅಂತ ಇರುತ್ತೆ. ಈಗ ಮನಸ್ಸನ್ನು ಜಾಗೃತ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಜಾಗೃತ ಮಾಡಿಬಿಟ್ಟು ನನ್ನ ಮನಸ್ಸು ಆ ಎದುರುಗಡೆ ಇರೋನ ಸ್ವಾಧೀನಕ್ಕೆ ಒಳಪಟ್ಟಿಲ್ಲ ಅಂತ ಅವ್ರು ಅನ್ಕೋತಾರೆ. ಅಂದ್ಕೊಂಡ್ಮೇಲೆ ಬಾಯಿಗೆ ಇನ್ನೊಂದ್ಸಲ ಅಂತ ಹೇಳಿ ಕೈ ಹಿಡ್ತೀನಿ ನೀನು ಮಾಡುವಂತ. ಇವ್ರು ಕೈ ಹಿಡ್ತಾರೆ, ಅವನು ಮನಸ್ಸನ್ನು ಸ್ವಾಧೀನಕ್ಕೆ ತೊಗೊಳಕ್ಕೆ ಹೋಗ್ತಾನೆ ಇವರ ಮನಸ್ಸನ್ನು. ಆಗಲ್ಲ. ಇವರೊಂದು 10 ಸಲ ಹಿಂಗೆ ತೆಗೆದು ಹಿಡಿತಾರೆ. ಇದು ವಿಜಯದ ನಗೆ ಬೀರ್ತಾರೆ. ಅದು ಅವನಿಗೆ ಇನ್ಸಲ್ಟ್ ಆಗುತ್ತೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಆ ಸಣ್ಣ ವಿಷಯದಲ್ಲಿ ಗೆದ್ದು ಬಿಡ್ತಾರೆ. ಕರೆಕ್ಟ್. ಒಬ್ಬರ ಮನಸ್ಸು ಇನ್ನೊಬ್ಬರನ್ನ ಅಧೀನದಲ್ಲಿ ಇಡ್ಬೋದು. ಅಘೋರಿಗಳಿಗೆ ತುಂಬ ಸಾಧಾರಣವಾಗಿ ಬರುತ್ತೆ ಈ ವಿಷಯ. ಓಕೆ. ಮನಸ್ಸನ್ನೇ ಅವರು ಗೆಲ್ತಾ ಬರೋದು. ನಾವೆಲ್ಲ ದೇಹ ಗೆಲ್ತಾ ಬರ್ತೀವಿ, ನಮ್ಮ ದೇಹ ಚೆನ್ನಾಗಿರ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು ಅಂತ. ಅವರು ಮನಸ್ಸಿನ ಕಡೆ ಗಮನ ಕೊಡೋಕೆ ಶುರು ಮಾಡ್ತಾರೆ. ಅವರು ದೇಹದ ಆಕಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಹಾಗಾಗಿ ಅವರು ನ್ಯೂಡ್ ಆಗೇ ಇರ್ತಾರಲ್ವಾ? ನಾಟ್ ನೆಸೆಸರ್ಲಿ. ಅದರಲ್ಲೂ 2 ಪಂಥ ಇದೆ. ಜೈನರಲ್ಲಿ ಹೇಗೆ 2 ಪಂಥ ಇರುತ್ತೆ, ಹಾಗೆ ಅವರು ಪಬ್ಲಿಕ್ ಲೈಫಿಗೆ ಬಂದಾಗ ಅವ್ರು ಇರೋ ರೀತಿ ಬೇರೆ. ಅವರು ಕೆಲವು ಸಲ ಈ ಕುಂಭಮೇಳಕ್ಕೆಲ್ಲ ಬರ್ತಾರೆ, ಅವಾಗ ಅವ್ರು ಇರೋ ರೀತಿ ಬೇರೆ. ಅದರಲ್ಲಿ ಕೆಲವರು ಕಲ್ಚರ್ಡ್ ಇರ್ತಾರೆ, ಕೆಲವರು ಅನಾಗರಿಕರಾಗೇ ಇರಬೇಕು ಅಂತ ಅನ್ಕೋತಾರೆ, ಇನ್ನೂ ಫ್ರೀಯಾಗೇ ಇರಬೇಕು ಅಂತ ಅವರು ಬೇರೆ. ಬಟ್ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂದರೆ, ಇದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಹಿಮಾಲಯಕ್ಕೆ ಯಾಕೆ ಹೋಗ್ಬೇಕು? ಇವಾಗ ಹೇಳೋರು ಹೇಳ್ತಾರೆ, ನೀನು ಹಿಂಗೆ ಆಡ್ತಿದ್ರೆ ನಾನೊಂದಿನ ಹಿಮಾಲಯ ಕೊಟ್ಟೋಗ್ತೀನಿ ಅಂತ. ವೈ ಇಸ್ ಹಿಮಾಲಯ ದ ಹಬ್? ನೀವು ಹೇಳ್ತೀರಾ, ವೈ ಇಸ್ ಹಿಮಾಲಯ ದ ಹಬ್ ಫಾರ್ ದೋಸ್? 2-3 ರೀತಿ. ಇಲ್ಲಿ ನಂಗೆ ನಾಗರಿಕತೆಯ ಅಂಟು ಸಿಕ್ಕಾಕೊಂಡ್ಬಿಟ್ಟಿದೆ. ಇಲ್ಲಿ ನನಗೆ ಹೇಗಿರಬೇಕೋ ಆಗಿರೋಕ್ಕಾಗಲ್ಲ. ನನ್ನನ್ನು ನೋಡದೇ ಇರುವ ಒಂದು ಪ್ರಪಂಚದ ಕಡೆ ನಾನು ಹೋಗ್ಬೇಕು. ಸೊ ಹಾಗಾಗಿ ನಮಗೆ ಇಲ್ಲಿಂದ ಎಲ್ಲಿ ಅಂತಂದರೆ ಕಾಡಿಗೆ ಹೋಗ್ಬೇಕು. ಕಾಡು ಈಸ್ ಡೇಂಜರಸ್, ಹಿಮಾಲಯ ಇಸ್ ಲೆಸ್ ಡೇಂಜರಸ್. ಅಲ್ಲಿ ಪ್ರಕೃತಿ ಅಷ್ಟೇ, ಇಲ್ಲಿ ಪ್ರಕೃತಿ ಪ್ಲಸ್ ಪ್ರಾಣಿಗಳು. ಹೌದು ಹೌದು. ಸೊ ಹಾಗಾಗಿ ಯಾವ ಕಾಡಿಗೆ ಹೋಗೋದು? ಹೆಚ್ಚಿನ ತಲಕಾಡಿಗೆ ಹೋಗ್ಬೋದು. ಆದರೆ ಅಲ್ಲಿ ಇಟ್ ಇಸ್ ಡಿಫ್ರೆಂಟ್. ಓಕೆ. ಈ ಅಘೋರಿಗಳು ಆದಾಗ ಆ ಥರದ ತುಂಬ ಅನುಭವಗಳಾಗುತ್ತೆ. ಇವರೆಲ್ಲದನ್ನೂ ಡಿಕೋಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಅನಾಲಿಟಿಕಲಿ, ಸೈಂಟಿಫಿಕಲಿ, ಲಾಜಿಕಲಿ ಡಿಕೋಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಬ್ಬ ಅಘೋರಿ ಅವನು ಹೀಗೆ ಪ್ರತಿನಿತ್ಯ ಕಣ್ಣು ಬಿಟ್ಕೊಂಡು ದೃಷ್ಟಿಸಿ ನೋಡೋದು. ಅವನ ಕಣ್ಣಿಗೆ ಅಡ್ಡ ಬಂದಂತಹ ಯಾವುದೇ ಹಕ್ಕಿ ಬಿಚ್ಚತ್ತೋಗುತ್ತೆ. ಅದು ಕಣ್ಣಿನ ಶಕ್ತಿ ಇದೆ. ಇದನ್ನು ನಾವು ಫಿಲಮಲ್ಲಿ ಖಂಡಿತ ನೋಡಿದ್ದೀವಿ. ಕರೆಕ್ಟ್. ಈ ಶಕ್ತಿ ಇದೆ. ಇದನ್ನು ಎಂಡಮೂರಿ ವೀರೇಂದ್ರನಾಥ್ ಅವರು ತನ್ನ ತುಳಸಿ ದಳ ಅನ್ನುವ ಒಂದು ಪುಸ್ತಕದಲ್ಲಿ ಇದನ್ನೇ ಬರೀತಾರೆ. ಅಲ್ಲಿ ಒಬ್ಬ ದಾರ್ಕ ಅಂತ ಇರ್ತಾನೆ. ಆ ದಾರ್ಕ ಅವನಿಗೆ ಯಾವುದೋ ಒಂದು ಸಲ್ಯೂಷನ್ ಸಿಗುತ್ತೆ. ಅವನು ನಾಗರಿಕ ಅನಾಗರಿಕರ ಮಧ್ಯದಲ್ಲಿ
ಅವನೊಬ್ಬ ಮಂತ್ರವಾದಿಯ ಶಿಷ್ಯ ತನ್ನ ಗುರುಗಳ ಸೇಡ್ ತೀರಿಸ್ಕೋಬೇಕು ಅಂತ ಬಂದವನು ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟೆ ಅನ್ನೋ ಗಿಲ್ಟ್ ಕಾಡ್ತಾ ಇರುತ್ತೆ. ಅವನ ಕಣ್ಣಿಗೆ ಯಾವುದೋ ಒಂದು ಸೊಲ್ಯೂಷನ್ ಹಾಕೊಂಡ್ಬಿಡ್ತಾನೆ. ಓಕೆ, ಆ ಸೊಲ್ಯೂಷನ್ನು ಅವನ ಕಣ್ಣು ಹೊರಟೋಯ್ತು ಅಂತ ಅನ್ಕೋತಾನೆ. ಒಂದು ಕಣ್ಣು ಹೊರಟೋಗುತ್ತೆ, ಆದರೆ ಇನ್ನೊಂದು ಕಣ್ಣಲ್ಲಿ ಆ ಪವರ್ ಶುರು ಆಗಿರುತ್ತೆ. ಆ ಕಣ್ಣಿಗೆ ಕಣ್ಣು ಉಜ್ಕೊಂಡ್ರೆ ಸಾಕು, ಆ ಕಣ್ಣು ಏನು ನೋಡುತ್ತೆ ಉಜ್ಕೊಂಡ ಮೇಲೆ ಅದು ಬ್ಲಾಸ್ಟ್ ಆಗುತ್ತೆ. ಯಾವುದೇ ಲೇಸರ್ ಬೀಮ್ ಥರ. ಆ ಲೇಸರ್ ಬೀಮ್ ಹೋಗಿ ಹೊಡೆದ್ರೆ ಕರೆಕ್ಟ್ ಹೋಗ್ಬಿಡ್ತಾರೆ ಅಷ್ಟೇ. ರೈಟ್ ರೈಟ್. ಹಿ ವಿಲ್ ಈವನ್ ಒಂದು ಫ್ಲೈಟ್ ಇರುತ್ತೆ, ಆ ಫ್ಲೈಟನ್ನು ಸುಟ್ಟಾಕ್ಬಿಡ್ತಾನೆ. ದಿಸ್ ಆಲ್ಸೋ ಅತೀಂದ್ರಿಯ ಶಕ್ತಿ ಅಲ್ವಾ? ಇದೆಲ್ಲ ಅತೀಂದ್ರಿಯ ಶಕ್ತಿಗಳೇನೆ. ಎಸ್, ಆ ರೀತಿ ಇಲ್ಲಿ ಆಗ್ತಾ ಇರುತ್ತೆ. ಇವರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನಿಮಗೆ ಜೀವ ಕೊಡೋ ಪವರೇ ಇರಬೇಕಾದ್ರೆ ಜೀವ ಕಿತ್ಕೊಳ್ಳೋದು ಯಾಕೆ ಅಂತ. ಅವನಿಗೆ ಅದಕ್ಕೆ ಉತ್ತರ ಇರಲ್ಲ. ಅವನು ತನ್ನ ಇಲ್ಲಿ ನಾಗರಿಕರಲ್ಲಿ ಅವನಿಗೊಂದು ಇಗೋಯಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇತ್ತು. ಅದರ ಆಚೆ ಹೋಗಿ ನನ್ನ ಮನಸ್ಸಿನ ಪವರ್ ಎಷ್ಟಿದೆ ತೋರಿಸ್ಬೇಕು. ಆದರೆ ಯಾರಿಗೆ ತೋರಿಸ್ಬೇಕು ಅಂತಂದ್ರೆ ಮತ್ತೆ ಆ ಅಗೋರಿಗಳ ಟೀಮ್ ಒಳಗಡೆನೆ ತೋರಿಸ್ಬೇಕು. ಅದರ ನಂತರದ್ದು ಇವರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ವಿದ್ಯೆ ಬಗ್ಗೆ ನನ್ನ ಗೌರವ ಹುಟ್ಟಿತು, ನಂಬಿಕೆಯನ್ನು ಗೌರವ ಎರಡೂ ಹುಟ್ಟಿತು, ಆದರೆ ಸಾಯಿಸಿದ್ದು ಯಾಕೆ ಹೇಳಿ, ನೀವು ಸಾಯಿಸಿದ್ದು ಯಾಕೆ ಅಂತ. ಸರಿ, ಕ್ರಮೇಣ ಅವನಿಗೆ ಅನ್ಸೋಕೆ ಶುರು ಆಗುತ್ತೆ, ನಾನು ಸಾಯಿಸಬಾರ್ದಲ್ವಾ ಅಂತ. ಓಕೆ, ಈಗ ಅವ್ರನ್ನ ಇನ್ನೊಂದು ಪ್ರಶ್ನೆ ಇಡ್ತಾನೆ, ನೀವು ಇದಕ್ಕೆ ಜೀವ ಕೊಡಿ ನೋಡೋಣ ಅಂತ. ಸೊ ಅಗೋರಿಗೆ ತನ್ನ ಜೀವನದ ಒಂದು ಘಟ್ಟವನ್ನು, ತಾನು ಏನು ತುಂಬ ದೊಡ್ಡದಾಗಿ ಸಾಧಿಸಿದ್ದೀನಿ ಅನ್ನುವ ಘಟ್ಟವನ್ನು ಮತ್ತೆ ಅದು ಹಿಂದಕ್ಕೆ ಹೋಗ್ತಾನೆ. ನಾನು ಮಾಡಬಾರ್ದಾಗಿತ್ತು ಅನ್ನುವ ಗಿಲ್ಟ್ ಶುರು ಆಗುತ್ತೆ. ಹಾಗೆ ಇವ್ರ ಕ್ಯಾಂಪಲ್ಲಿ ಇರುವ ಅಷ್ಟು ದಿನ ಒಬ್ಬೊಬ್ಬರನ್ನೇ ಪರಿವರ್ತನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಶತ್ರುನೂ ಆಗ್ತಾರೆ, ತುಂಬ ಅಗೋರಿಗಳಿಗೆ ಶತ್ರು ಆಗ್ತಾರೆ. ಆದರೆ ತುಂಬ ಪವರ್ಫುಲ್ ಅಗೋರಿಗಳಿಗೆ ನಿಮ್ಮ ಸಾಧನೆ ಏನೂ ಇಲ್ಲ ಅಂತ ಪ್ರೂವ್ ಮಾಡಿಬಿಡ್ತಾರೆ. ಒಬ್ಬರು ತುಂಬ ವಯಸ್ಸಾದವರು 200 ವರ್ಷದ ಅಗೋರಿ ಇರ್ತಾರೆ. 200 ವರ್ಷ? ಹಾಂ. ಅವರು ಖೇಚರಿ ವಿದ್ಯೆ ಅಂತ ಮಾಡಿರ್ತಾರೆ. ಖೇಚರಿ ವಿದ್ಯೆ ಅಂದರೆ ನಾಲಿಗೆಯನ್ನು ಒಳಕ್ಕೆ ಹಾಕಿ ಅದು ಪ್ರತಿನಿತ್ಯ ಟ್ರೈನ್ ಮಾಡ್ತಾರೆ. ಚೂರು ಕಟ್ ಮಾಡ್ಕೊಂಬಂದು ಯೋಗದ ವಿದ್ಯೆ ಅದು. ಮೃತ್ಯುಂಜಯ ವಿದ್ಯೆ ಅಂತ, ಅಂದರೆ ಮೃತ್ಯು ಇಲ್ಲದೇ ಇರೋ ಹಾಗೆ ಮಾಡ್ಕೊಂಡ್ಬಿಡ್ಬೋದು. ನಾಲಿಗೆಯನ್ನು ಒಳಕ್ಕೆ ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಡೋದು, ಸೀಲ್ ಮಾಡಿಬಿಡೋದು. ಅದಾದ ಮೇಲೆ ಹಶು ಆಗಲ್ಲ, ನಿದ್ದೆ ಬರಲ್ಲ. ಅದಿನ್ನ ಒಳಕ್ಕೆ, ಅದು ಯೂಟರ್ನ್ ಮಾಡಿ ಒಳಕ್ಕೆ. ಖೇಚರಿ ಮುದ್ರೆ, ಖೇಚರಿ ವಿದ್ಯೆ. ಯು ಪ್ರಾಕ್ಟೀಸ್ ದಟ್? ಹಾಂ. ಆದರೆ ಕಟ್ ಮಾಡೋಕ್ಕೆ ಮಾಡಿಲ್ಲ, ಅದೆಲ್ಲ ಮಾಡ್ಬೋದು. ಅದು ಹಠಯೋಗದ ಒಂದು ಭಾಗ. ಅದು ಸಾಧಾರಣ ಜನ ಕೂಡ ಮಾಡ್ಬೋದು. ಯಾವಾಗ ಆ ಮುದ್ರೆಯಲ್ಲಿ ಇರ್ತೀವಿ, ಕೋಪ ಬರಲ್ಲ, ಡಿಸ್ಟರ್ಬ್ ಆಗಲ್ಲ, ಡಿಸ್ಟರ್ಬ್ ಮಾಡಲ್ಲ, ಹಶ್ವೆ ಆಗಲ್ಲ, ನಿದ್ದೆ ಬರಲ್ಲ, ಎನರ್ಜಿ ಡ್ರೈನ್ ಆಗಲ್ಲ. ಖೇಚರಿ ವಿದ್ಯೆ, ಖೇಚರಿ ಮುದ್ರೆ. ಇಷ್ಟೆಲ್ಲ ಮಾಡೋದು ಎನರ್ಜಿ ಡ್ರೈನ್ ಆಗಲ್ಲ. ಅವರು ಎನರ್ಜಿ ಕಳ್ಕೊಳ್ಳುವ ಕಡೆ ಗಮನನೇ ಕೊಡಲ್ಲ. ಅವರು ಅದಷ್ಟಾಗತ್ತೆ. ಅವ್ರ ಹತ್ರ ಇವ್ರು ಹೋಗಿ ಸುರೇಶ್ ಸೋಮಪುರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. 200 ವರ್ಷ ಆಯಿತು, ನಿಮಗೆ ಸಾಧನೆ ಏನು ಮಾಡೋಕ್ಕೆ ಹೊರಟಿದ್ದೀರಿ ಅಂತ. ನಿಮ್ಮ ವಿದ್ಯೆ ಉಪಯೋಗಕ್ಕೆ ಯಾರಿಗಾದ್ರೂ ಬರ್ತಾ ಇದೆಯಾ? ಇಲ್ಲ. ನೀವು 200 ವರ್ಷ ಬದುಕಿದ್ರಿ, ಇನ್ನೊಂದು 50 ವರ್ಷ ಬದುಕ್ತೀರಾ. ಏನು ಮಾಡ್ತೀರಾ? ಏನಾದರೂ ಈ ವಿದ್ಯೆ ಪಾಸ್ ಆಗ್ತಾ ಇದೆಯಾ ಅಂತ. ಸೊ ಅವಾಗ ಅನ್ಸುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ. ಅವರಿಗೆ ಅವತ್ತಿಂದ ಖೇಚರಿ ವಿದ್ಯೆ ಮೇಲೆ ಬೇಜಾರು ಶುರು ಆಗ್ಬಿಡುತ್ತೆ, ಅಗೋರಿತನದ ಮೇಲೆ ಬೇಜಾರು ಶುರು ಆಗುತ್ತೆ. ಅದಾದ್ಮೇಲೆ ಅವರು ಇಲ್ಲ, ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂತಾರೆ. ಅದೇ ಕ್ಯಾಂಪಲ್ಲಿ ಇನ್ನೊಂದು ನಡೆಯುತ್ತೆ. ಒಬ್ಬರಿಗೆ ಪರಕಾಯ ಪ್ರವೇಶ ಅಂತ ಕೇಳಿದಿರಿ? ಹೌದು. ಪರಕಾಯ ಅಂದರೆ ಇಲ್ಲಿ ಕೂತಿರ್ತಾರೆ, ಎದುರುಗಡೆ ಇರೋರು ಇನ್ನೊಬ್ರು ಇರ್ತಾರೆ. ಇಲ್ಲಿಂದ ನನ್ನ ಜೀವವನ್ನು ನಿಮ್ಮ ಜೀವದೊಳಗಡೆ ಸೇರಿಸ್ಕೊಳ್ಳೋದು. ಅವರ ಸ್ಪೆಷಲೈಸೇಷನ್ ಏನಂತಂದರೆ ಒಂದು ಹೆಣವನ್ನು ತಂದು ಕೂಡಿಸ್ಕೋತಾರೆ, ಅಂದರೆ ಮಲಗಿಸ್ತಾರೆ. ಇವರು ಮಾತಾಡ್ತಾ ಮಂತ್ರ ಹೇಳ್ತಾ ಇರ್ತಾರೆ. ಮಂತ್ರ ಹೇಳ್ತಾ ಅದಕ್ಕೆ ಜೀವ ಬರುತ್ತೆ. ಆ ಹೆಣಕ್ಕೆ ಅದು ಎದ್ದು ಕೂತ್ಕೊಳ್ಳುತ್ತೆ, ಇವ್ರು ಬೀಳ್ತಾರೆ. ಅಂದರೆ ಇವ್ರ ಪ್ರಾಣ ತ್ಯಾಗ ಮಾಡಿ ಅವ್ರಿಗೆ ಜೀವ, ಆ ಹೆಣಕ್ಕೆ ಜೀವ ತುಂಬ್ತಾರೆ. ಹೆಣ ಮಂತ್ರ ಹೇಳಕ್ಕೆ ಶುರು ಮಾಡುತ್ತೆ. ಅಯ್ಯಪ್ಪ, ಇದೆಲ್ಲ ನಡೆದಿರೋವಂಥದ್ದು, ಇದೆಲ್ಲ ಪ್ರೂಫ್ ಇದೆ. ಕೇಳ್ಬೋದು ಅವ್ರು. ಈ ಥರದ್ದು ಅತೀಂದ್ರಿಯ ಶಕ್ತಿಗಳು ಬೇಕಾದಷ್ಟಿದೆ. ಅದು ಒಳ್ಳೇದಾ ಕೆಟ್ಟದ್ದ ಅನಾಲಿಸಿಸ್ ಆಮೇಲೆ ಮಾಡ್ಕೋಬೇಕು. ಆದರೆ ಅತೀಂದ್ರಿಯ ಶಕ್ತಿಗಳು ತುಂಬ ಇದೆ. ರಾಮಕೃಷ್ಣ ಪರಮಹಂಸರಿಗೆ ಅವರಿಗೆ ಹುಲ್ ಮೇಲೆ ನಡಿಬೇಕಾದ್ರೆ ಈ ಹುಲ್ಲಿಗೊಂದು ಜೀವ ಇದೆ, ಆ ಜೀವವನ್ನು ನಾನು ತುಳಿತಾ ಇದ್ದೀನಲ್ಲ ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು ಅವ್ರಿಗೆ. ಕರೆಕ್ಟ್, ಕೇಳಿದ್ದೀನಿ. ಹಾಗೆ ನನಗೆ ಎಷ್ಟೋ ಸಲ ಆಗಿದೆ, ಇರುವೆಗಳು ಇದು ಬಂದರೆ ನಾನು ಸಾಧ್ಯ ಆದಷ್ಟು ಅದ್ರ ಮೇಲೆ ಕಾಲಿಡಲ್ಲ.
ನಾನು ಇವತ್ತಿನವರೆಗೂ ಸೊಳ್ಳೆ ಹೊಡೆಯೋಕ್ಕೆ ಹೋಗಿಲ್ಲ. ಸಣ್ಣ ಸಣ್ಣ ಜೀವಗಳು ಅವಕ್ಕೂ ಬದುಕುವ ರೈಟ್ ಇದೆ ಅಂತ. ಅದನ್ನ ಅಣಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಹೀಗೆ ಆ ಸಿದ್ಧಿಗಳಲ್ಲಿ, ಅಷ್ಟಸಿದ್ಧಿಗಳಲ್ಲಿ ಇದು ಒಂದು. ನಾನೇ ನೋಡಿದ್ದೀನಿ, ಪ್ರೂಫ್ ಇದೆ. ಇರುವೇನೋ ಏನಾದರೂ ಒಂದು ಹುಳು ಮೈ ಮೇಲೆ ಹತ್ತಿದ್ರೆ ಯು ಜಸ್ಟ್ ಲೆಟ್ ಇಟ್ ಮೂವ್ ಅರೌಂಡ್, ಯು ಡೋಂಟ್ ಅದನ್ನ ಡಿಸ್ಟರ್ಬ್ ಮಾಡಲ್ಲ, ಓಡಿಸಲ್ಲ, ಹೊಡೆಯಲ್ಲ. ನಾವೇನು ಅನ್ಕೋತೀವಿ ಅದು ಕಚ್ತಾ ಇದೆ ಅಂತ. ಅದು ಕಚ್ಚಲ್ಲ. ಅದೇನಾಗುತ್ತೆ, ಹತ್ತುತ್ತಾ ಇರಬೇಕಾದ್ರೆ ಅದಕ್ಕೆ ಜಾರೋ ಅಂಥದ್ದಾದರೆ ಹಿಡ್ಕೊಳ್ಳುತ್ತಷ್ಟೆ, ಚರ್ಮ ಸಿಗುತ್ತೆ, ಹಿಡ್ಕೊಳ್ಳುತ್ತಷ್ಟೇ. ಅದು ನಾವೇನು ಮಾಡ್ತಾ ಇದ್ದೀವಿ, ಕಚ್ತಾ ಇದೆ ಅಂತ ಅದಕ್ಕೆ ಹೊಡಿತಾ ಇದ್ದೀವಿ. ಕೆಲವು ರಕ್ತ ಇರುವಂಥದ್ದಿವೆ, ಅದರ ಡ್ಯೂಟಿ ಅದು. ನಾವು ಹೋಗಿ ಕುರಿ ಕೋಳಿ ಓಡಿ ತಿನ್ನಲ್ವಾ, ಅದರ ರಕ್ತ ಎಲ್ಲ ನಾವು ಮಾಡಲ್ವಾ? ಹಾಗೆ ಇವಕ್ಕೆ ಪ್ರಕೃತಿ ಒಂದಕ್ಕೊಂದು ಆಹಾರ ಅಷ್ಟೇ, ಸೈಕಲ್ ಅದು. ಅದರಲ್ಲಿ ಇರುವೆಗಳು ಬಂದಾಗ ಮಾತ್ರ ನಾನು ತುಂಬ ಸೂಕ್ಷ್ಮ ಆಗಿಬಿಡ್ತೀನಿ. ನಾನು ಯಾವಾಗಲಾದರೂ ಡಿಸ್ಟರ್ಬ್ ಆಗಿದ್ದರೆ ಆ ಇರುವೆ ನನ್ನ ಮೇಲೆ ಹತ್ತಲ್ಲ. ನನ್ನ ಮನಸ್ಸು ಸರಿ ಇಲ್ಲದೆ ಇದ್ದರೆ ಅದು ಹತ್ತಲ್ಲ. ಸರಿಗಿದ್ರೆ ಅದರ ವಾರಂತು, ನನ್ನ ಚರ್ಮದ ವಾರಂತು ಇರುವೆ ಗೊತ್ತಾಗುತ್ತೆ, ಅದು ಹತ್ತುತ್ತೆ, ಇಳಿಯಲ್ಲ. ಇದು ನಾನು ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಕೆಲವು ಸಲ ಇಲ್ಲಿ ಜೋಡಿ ಬಸವ ದೇವಸ್ಥಾನ ಅಂತ ಇದೆ, ಅಲ್ಲೋಗಿ ಕೂತ್ಕೋತೀನಿ. ಒಂದು 40-50 ಇರುವೆಗಳು ಬಂದು ನನ್ನ ಮೈ ಮೇಲೆ ಹಾರಾಡ್ಕೊಂಡಿರುತ್ತೆ. ಆ ಟೈಮಲ್ಲಿ ನನ್ನ ಮೈಂಡ್ ಪ್ಲೆಸೆಂಟ್ ಇರುತ್ತೆ, ಅವು ನನ್ನನ್ನು ಡಿಸ್ಟರ್ಬ್ ಮಾಡಲ್ಲ. ಒಂದು ದಿನನೂ ನನಗೆ ಕಚ್ಚಿಲ್ಲಪ್ಪ. ಅದು ಇಳಿಯುತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಇದೆಲ್ಲ ಅತೀಂದ್ರಿಯ ಶಕ್ತಿಗಳ ಒಂದು ಭಾಗ. ನಾವು ಆ ಇರುವೆ ಥರ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅಣಿಮಾ ಸಿದ್ಧಿ ಅಂತ, ಅಣುವಿನ ಥರ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸಿದ್ಧಿಗಳಿವೆಲ್ಲ. ಇನ್ನೊಂದು ವಿದ್ಯೆ ಇದೇ, ಸುರೇಶ್ ಸೋಮಪುರ ಅವರು ಒಂದು ಕಡೆ ಬರೀತಾರೆ. ಅವರ ಸ್ನೇಹಿತರೊಬ್ಬರು ಜಗಜಿತ್ ಸಿಂಗ್ ಅಂತ ಇರ್ತಾರೆ, ಒಳ್ಳೆ ಫೋಟೋಗ್ರಾಫರ್. ಇವರು ಒಳ್ಳೆ ಫೋಟೋಗ್ರಾಫರ್. ಇವರೆಲ್ಲ ಸೇರಿ ಮೈಸೂರಿಗೆ ಬರ್ತಾರೆ, ಗುಜರಾತಿಂದ ಮೈಸೂರಿಗೆ ಬರ್ತಾರೆ. ಮೈಸೂರು ಸುತ್ತೋಣ ಅಂತ. ಆ ಸುತ್ತುವ ಬರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಫೋಟೋ ತಗೋತಾ ಇರ್ತಾರೆ. ಅದರ ಮಧ್ಯದಲ್ಲಿ ಒಬ್ಬ ಘೋರಿ ಬರ್ತಾನೆ, ಘೋರವಾಗಿ ಬರ್ತಾನೆ. ಅವನ ಜೋಳಿಗೆ ಗಿಳಿಗೆ ಎಲ್ಲ ಹಾಕೊಂಡು ಬರ್ತಾನೆ, ಮೈ ತುಂಬ ವಿಭೂತಿ ರುದ್ರಾಕ್ಷಿಗಳು ಹಾಕೊಂಡು ಬರ್ತಾನೆ. ಅವನು ಇವರು ಕ್ಯಾಮ್ರಾ ಅಡ್ಡವಾಗಿ ಬಂದು ನಿಂತ್ಕೋತಾನೆ. ಅವನಿಗೆ ಬೇಕು ಅಂತ ಬಂದು ನಿಂತ್ಕೊಂಡ ಪಾಸ್ ಆಗುವಾಗ ಹಾಗೆ ನಿಂತ್ಕೋತಾನೆ, ಏನೋ ನೋಡ್ತಾ ಇರ್ತಾನೆ. ಇವನಿಗೆ ಅವನು ಅಡ್ಡ ಬಂದಿದ್ದಾನೆ ಅಂತ ಹೇಳ್ಕೊಂಡು ಐ ದೂರ ಬಾ ಅಂತಾನೆ, ಈಚೆ ಬಾ ಅಂತಾನೆ. ಅವ್ನಿಗೆ ಅದು ಇನ್ಸಲ್ಟ್ ಆಗಿಬಿಡುತ್ತೆ ಅಗೋರಿಗೆ. ಅವನು ಬರಲ್ಲ, ಇವನು ಹೋಗಿ ಎಳೆದು ಬಿಡ್ತಾನೆ. ಮತ್ತೆ ಬಂದು ಅವನು ಅದೇ ಜಾಗದಲ್ಲಿ ನಿಂತ್ಕೋತಾನೆ. ಹಿಂಗೆ ಒಂದು 4-5 ಸಲ ಆಗ್ಬಿಡುತ್ತೆ. ಅವನಿಗೆ ಕೋಪ ಬಂದ್ಬಿಡುತ್ತೆ. ಅವನು ಇವನು ನಿಂತಿರುವ ಮಣ್ಣನ್ನು ತೆಗೆದು ಜೋಳಿಗೆ ಒಳಗೆ ಒಂದು ಹೋಗೋದು ಜೋಳಿಗೆ ಒಳಗೆ ಹಾಕೋತಾನೆ. ಇಷ್ಟೇ. ಇವನು ಹೊರಗೆ ಹೋಗಿ ಅವನೇನೋ ಒಂದು ಶಾಪ ಹಾಕ್ತಾನೆ, ನೀನು ಹೆಂಗೆ ಸಾಯ್ತೀಯ ನೋಡು ನೀನು ಅಂತ. ಇವನು ಹೋಗಿ ಆ ನೆಗೆಟಿವ್ಸ್ ಎಲ್ಲ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿದ್ರೆ ಇವನು ಎಷ್ಟು ಫೋಟೋ ಆ ರೀಲಲ್ಲಿ ಹಿಡಿದಿದ್ದಾನೆ ಅಷ್ಟು ಫೋಟೋದಲ್ಲಿ ಅಗೋರಿಗನೇ ಇದ್ದಾನೆ. ಬೇರೆ ಕಡೆ ತೆಗ್ದಿರೋದೆಲ್ಲ ಎಲ್ಲವೂ ಅವನೊಬ್ಬನೇ ಇರ್ತಾನೆ. ಹೇಗೆ ಸಾಧ್ಯ? ಅದರಲ್ಲಿ ಒಂದು ಇದು ಕೊಡ್ತಾನೆ ಜಸ್ಟಿಫಿಕೇಶನ್. ಕಿರ್ಲಿಯನ್ ಅಂತ ಒಬ್ಬ ವ್ಯಕ್ತಿ, ಕಿರ್ಲಿಯನ್ ಅನ್ನೋನು ಅವನ ಫೋಟೋ ತೆಗೆದಾಗ ಅವನ ಮನಸ್ಸಲ್ಲಿ ಏನಿತ್ತೋ ಅದೇ ಫೋಟೋದಲ್ಲಿ ಕ್ಯಾಮ್ರಾದಲ್ಲಿ ಇಂಪ್ರೆಸ್ ಆಗ್ತಾ ಇತ್ತಂತೆ, ಇಂಪ್ರೆಷನ್ ಬರ್ತಾ ಇರುತ್ತೆ. ಅವನು ಇದನ್ನ ಪದೇ ಪದೇ ಕಂಡುಹಿಡಿತಾನೆ. ಮನಸ್ಸು ಎಷ್ಟು ಪವರ್ಫುಲ್ ಇದ್ರೆ ಈ ಫೋಟೋಗ್ರಫಿ ಹೀಗೆ ಬರುತ್ತೆ ಅಂತ. ಸೊ ಅವನು ಪದೇ ಪದೇ ಇದನ್ನ ಪ್ರೂವ್ ಮಾಡ್ತಾನೆ. ಮೈಂಡ್ ಈಸ್ ಬಿಗ್ಗರ್ ದೆನ್ ದಿ ಅಂಡ್ ಸ್ಟ್ರಾಂಗರ್ ದೆನ್ ದಿ ಮ್ಯಾಟರ್ ಅಂತ. ಇಲ್ಲಿ ಮ್ಯಾಟರ್ ಯಾವುದು? ಕ್ಯಾಮ್ರಾ ಲೆನ್ಸು, ಆ ಟೆಕ್ನಾಲಜಿ ಅಲ್ವಾ. ಮನಸ್ಸು ಅದಕ್ಕಿಂತ ಪವರ್ಫುಲ್ ಅಂತ. ಸೊ ಅದಕ್ಕೆ ಕಾನ್ಸೆಪ್ಟೇ ಕಿರ್ಲಿಯನ್ ಫೋಟೋಗ್ರಫಿ ಅಂತ ಇವತ್ತು. ಅದರಲ್ಲಿ ಇನ್ನೊಂದು ಸಬ್ಜೆಕ್ಟ್ ಹೇಳ್ತಾರೆ. ಸುರೇಶ್ ಸೋಮಪುರ್ ಒಂದು ಮದುವೆನಲ್ಲಿ ಫೋಟೋ ತೆಗಿತಾ ಇರ್ತಾರೆ. ಆ ಮದುವೆನಲ್ಲಿ 7 ಸುತ್ತು ಬರ್ತಾರಲ್ಲ, ಸಪ್ತಪದಿ. ಆ ಬರುವಾಗ ಹುಡುಗಿ ಪಕ್ಕದಲ್ಲಿ, ಹುಡುಗಿ ಯಾರ್ದೋ ಕೈ ಹಿಡ್ಕೊಂಡಿರ್ತಾಳೆ. ಕೈ ಯಾರ್ದು ಅಂತಂದ್ರೆ ಆ ಮದುವೆ ಹುಡುಗಂದಲ್ಲ, ಕ್ಯಾಮ್ರಾದಲ್ಲಿ ಫೋಟೋದಲ್ಲಿ. ಅವನು ಡೆವಲಪ್ ಮಾಡಿದ, ಸುರೇಶ್ ಅವ್ರು ಡೆವಲಪ್ ಮಾಡಿರೋ ಎಲ್ಲ ಕ್ಯಾಮ್ರಾಸಲ್ಲಿ ಹುಡುಗಿ ಇದ್ದೇನೆ, ಆದರೆ ಹುಡುಗ ಬೇರೆ, ಮದುವೆ ಹುಡುಗ ಅಲ್ಲ. ಸೊ ಅವಳನ್ನ ಕೇಳ್ತಾರೆ ಏನಿದು ಅಂತ, ಈ ಥರ ಬಂದಿದೆ ನನಗೆ ಏನು ವಿಚಾರ ಅಂತ. ಅವಳು ಹೇಳ್ತಾಳೆ, ಇವನು ನನ್ನ ಹಳೆ ಲವ್ವರು, ಅವ್ನು ಸತ್ತೋಗ್ಬಿಟ್ಟ. ಆದರೆ ನಾನು ಆ ಮದುವೆ ಆಗುವಾಗ, ಸಪ್ತಪದಿ ತುಳಿಯುವಾಗ, ತಾಳಿ ಕಟ್ಟುವಾಗ ಪ್ರತಿಯೊಂದು ಸಲನೂ ಅವನನ್ನೇ ನೆನೆಸ್ಕೋತಾ ಇದ್ದೆ. ಸೊ ಕ್ಯಾಮ್ರಾ, ನಾನು ಆ್ಯಸ್ ಎ ಕ್ಯಾಮ್ರಾ ಮ್ಯಾನ್ ತಗೊಳ್ಳೋ ಅಂಥದ್ದೇ ಬರಬೇಕು ಅಂತ ಏನಿಲ್ಲ. ಎದುರುಗಡೆ ಇರೋರು ಏನು ಯೋಚನೆ ಮಾಡ್ತಾ ಇರ್ತಾರೆ ಅದು ಕೂಡ ಕ್ಯಾಮ್ರಲ್ಲಿ ಬರುತ್ತೆ. ಈ ಎರಡೂ ಟೆಕ್ನಾಲಜಿಗಳನ್ನು ನಾವು
ಕಿರ್ಲಿಯನ್ ಫೋಟೋಗ್ರಫಿ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್. ಇದೆಲ್ಲ ಹ್ಯೂಜ್, ಇದೆಲ್ಲ ಸೈನ್ಸ್, ಲಾಜಿಕ್. ಮನಸ್ಸು ಮತ್ತು ಮ್ಯಾಟರ್, ಎವ್ರಿಥಿಂಗ್ ಪ್ಲೇಸ್ ಬಿಟ್ವೀನ್ ದೀಸ್ ಟು. ಕೆಲವು ಸಲ ಮ್ಯಾಟರ್ ತುಂಬ ಪವರ್ಫುಲ್ ಅನಿಸುತ್ತೆ, ಕೆಲವು ಸಲ ಮೈಂಡ್ ತುಂಬ ಪವರ್ಫುಲ್ ಅನಿಸುತ್ತೆ. ಈಗ ಆಟಮ್ ಬಾಂಬ್ ಹಾಕ್ತೀವಿ, ಆಟಮ್ ಬಾಂಬ್ ಪವರ್ಫುಲ್ಲಾ, ಆಟಮ್ ಬಾಂಬ್ ಮಾಡಿರುವ ಮೈಂಡ್ ಪವರ್ಫುಲ್ಲಾ? ಆಟಮ್ ಬಾಂಬ್ ಹಾಕುವ, ನ್ಯೂಕ್ಲಿಯರ್ ಬಾಂಬನ್ನು ಹಾಕುವ ಮೈಂಡ್ ಪವರ್ಫುಲ್ಲಾ, ನ್ಯೂಕ್ಲಿಯರ್ ಬಾಂಬೇ ಪವರ್ಫುಲ್ಲಾ? ಎರಡೂ ಪವರ್ಫುಲ್. ಸೊ ಸಮ್ಟೈಮ್ಸ್ ದಿಸ್ ಈಸ್ ಪವರ್ಫುಲ್, ಸಮ್ಟೈಮ್ಸ್ ದಟ್ ಈಸ್ ಪವರ್ಫುಲ್. ಆದರೆ ಇದೆಲ್ಲವೂ ಎಲ್ಲಿ ನಡೆಯುತ್ತೆ ಅಂದರೆ ಅತೀಂದ್ರಿಯ ಶಕ್ತಿಗಳಲ್ಲಿ. ಲೂಸಿ ಅಂತ ಒಂದು ಫಿಲಮ್ ನೋಡ್ಬೋದು, ಓಕೆ, ಇಂಗ್ಲೀಷ್ ಫಿಲಮ್, ತುಂಬ ಚೆನ್ನಾಗಿದೆ ಅದು. ಕನ್ನಡ ಲೂಸಿ ಅಲ್ಲ, ಇಂಗ್ಲೀಷ್ ಲೂಸಿ, ಓಕೆ, ಸ್ಕಾರ್ಲೆಟ್ ಜಾನ್ಸನ್ ಮಾಡಿರೋದು. ಓಕೆ. ಅದರಲ್ಲಿ ಒಂದು ಸಾಧಾರಣವಾದ ಹುಡುಗಿ ಅವಳಿಗೆ ಎಲ್ಲೋ ಒಂದು ಕಡೆ ಈ ಮಾಫಿಯಾನವ್ರು ಹಿಡ್ಕೊಂಡು ಹೋಗ್ಬಿಟ್ಟು ನಿನ್ನ ಮುಖಾಂತರ ನಾವು ಒಂದಷ್ಟು ಡ್ರಗ್ಗನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಹೆಂಗೆ ಅಂತಂದರೆ ಹೊಟ್ಟೆ ಹರಿದ್ಬಿಟ್ಟು ಅದರಲ್ಲಿ ಒಂದು ಪ್ಯಾಕೆಟ್ ಇಟ್ಬಿಟ್ಟು ಮತ್ತೆ ಸ್ಟಿಚ್ ಮಾಡಿ ಕಳಿಸ್ಕೊಡ್ತಾರೆ. ಸೊ ನಾರ್ಮಲಿ ಮಾಡ್ತಾರೆ, ಅದು ಒಂದೊಂದು ಸಲ ಒಬ್ಬೊಬ್ಬರಿಗೆ ಮಾಡ್ತಾರೆ. ಅವಳಿಗೆ ಏನಾಗುತ್ತೆ, ಅದು ಪಂಚರ್ ಆಗಿಬಿಡುತ್ತೆ ಅವ್ರು ಸ್ಟಿಚ್ ಮಾಡುವಾಗ. ಸೊ ಡ್ರಗ್ಗು ಎಲ್ಲವೂ ಕೂಡ ಹರಡ್ಬಿಡುತ್ತೆ ಮೈಯೆಲ್ಲ. ಓಕೆ. ಆ ರಕ್ತದ ಜೊತೆ ಬೆರೆದ ತಕ್ಷಣನೇ, ನರಗಳ ಜೊತೆ ಬೆರೆದ ತಕ್ಷಣನೇ ಅದು ಮೆದುಳಿಗೆ ಹೋಗುತ್ತೆ. ಅವಳಿಗೆ ಏನೇನೋ ಆಗುತ್ತೆ. ಆ ಏನೇನೋ ಆಗಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೆಬಿಲೈಸ್ ಆಗುತ್ತೆ. ಅವಳಿಗೆ ಅನಿಸುತ್ತೆ ಮೈಂಡ್ ಪವರ್ ಅವಳಿಗೆ ಜಾಸ್ತಿ ಆಗ್ತಾ ಇರುತ್ತೆ, ಅದು ಅವಳಿಗೆ ಗೊತ್ತಾಗುತ್ತೆ. ಓಕೆ. ಆಮೇಲೆ ಹೊರಗೆ ಬರ್ತಾಳೆ, ಅದನ್ನೆಲ್ಲ ಅವಳೇ ತೆಗೆದು ವಾಶ್ ಮಾಡ್ಕೋತಾಳೆ, ಏನೇನು ಮಾಡ್ತಾಳೆ. ಅವಳನ್ನ ಅರೆಸ್ಟ್ ಮಾಡಕ್ಕೆ ಬರ್ತಾರೆ. ಆ ಅರೆಸ್ಟ್ ಮಾಡಕ್ಕೆ ಬಂತಂದರೆ ಇವಳಿಗೆ ಬಾಗಿಲಿನ ಆಚೆ ಏನು ನಡೀತಾ ಇದೆ ಗೊತ್ತಾಗುತ್ತೆ. ಅವಳು ಕಣ್ಣಲ್ಲಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡುವಷ್ಟು ಪವರ್ ಬಂದ್ಬಿಟ್ಟಿರುತ್ತೆ. ಒಂದು ಸಲ ಅವಳು ಸೈಕ್ರಿಯಾಟಿಸ್ಟ್ಗೆ, ದ ಬೆಸ್ಟ್ ಸೈಕ್ರಿಯಾಟಿಸ್ಟ್ ಯಾರಿದ್ದಾರೆ, ನನಗೇನು ನಡೀತಾ ಇದೆ ತಿಳ್ಕೊಬೇಕು ಅಂತ ಆ ಒಬ್ಬ ಸೈಕ್ರಿಯಾಟಿಸ್ಟಿಗೆ ಫೋನ್ ಮಾಡ್ತಾಳೆ. ಅವನು ಹೇಳ್ತಾನೆ, ಹೀಗೀಗೆಲ್ಲ ನಡೆಯುತ್ತೆ ಮೈಂಡ್ ಪವರ್ ಜಾಸ್ತಿ ಆದರೆ ಅಂತ. ಇನ್ನೇನೇನು ನಡಿಬೋದು ಅಂತ, ಇವಳಿಗೆ ಏನೇನು ನಡೀತಾ ಇರುತ್ತೋ ಎಲ್ಲ ಹೇಳ್ತಾನೆ ಅವನು. ಅದಾದಮೇಲೆ ಇನ್ನೇನು ನಡಿಬೋದು ಅಂತ. ಐ ಕ್ಯಾನ್ ಸ್ವಿಚ್ ಆಫ್ ಯುವರ್ ಟಿವಿ, ಐ ಕ್ಯಾನ್ ಸ್ವಿಚ್ ಆನ್ ಯುವರ್ ಟಿವಿ, ಐ ಕ್ಯಾನ್ ಸ್ವಿಚ್ ಆನ್ ದ ಫ್ಯಾನ್. ಎಲ್ಲಿ ಅವಳೆಲ್ಲ ಕೂತಿರ್ತಾಳೆ. ಇವನ ಕೂತಿರುವ ಜಾಗದಲ್ಲಿ ನಿನ್ನ ರೇಡಿಯೋ ಆನ್ ಆಗುತ್ತೆ, ನಿನ್ನ ಟಿವಿ ಆನ್ ಆಗುತ್ತೆ, ನಿನ್ನ ಫ್ಯಾನ್ ಆನ್ ಆಗುತ್ತೆ, ನಿನ್ನ ಫೋನ್ ಹೊಡ್ಕೊಳ್ಳುತ್ತೀಗ, ಎಲ್ಲ ಐ ಕ್ಯಾನ್ ಡೂ ಅಂತಾಳೆ. ಇನ್ನೆಲ್ಲ ಹೇಳ್ತಾಳೆ, ಐ ಕ್ಯಾನ್ ಸಿ ಎ ಬಸ್ ಗೋಯಿಂಗ್ ಆನ್ ದ ರೋಡ್, ಆ ಬಸ್ಸಿನ ಬ್ರೇಕನ್ನು ನಾನು ಒತ್ತಬಹುದು ಅಂತ. ಆ ಡ್ರೈವರ್ ಮೈಂಡ್ ಒಳಗೆ ನಾನು ಹೋಗ್ಬೋದು ಅಂತಾಳೆ. ಆ ಡ್ರೈವರ್ ಮೈಂಡಿಗೆ ಹೇಳಿ ನಾನು ಸ್ಪೀಡನ್ನು ಕಂಟ್ರೋಲ್ ಮಾಡ್ಬೋದು. ಇದೆಲ್ಲ ಇದೆಯಾ ಅಂತಂದರೆ ಖಂಡಿತ ಇದೆ. ನನಗೆ ಆದಂಥ ಅನುಭವಗಳು ಬೇಕಾದಷ್ಟಿದೆ ಈ ಥರ. ಮಂಗಳೂರಿಗೆ ಒಂದು ಸಲ ಹೊರಟಿದ್ದೆ. ಮಂಗಳೂರು ಒಳಗಡೆ ಒಂದು 7-8 ಕಿಲೋಮೀಟ್ರು. ಅದೆಲ್ಲ ಒಂಥರ ಹಿಲ್ಲಿ ರೂಟ್ಸ್, ಅದು ತುಂಬ ಫಾಸ್ಟಾಗಿ ಹೋಗ್ತಾರೆ ಅಲ್ಲಿ. ನನಗೆ ಫಸ್ಟ್ ಸೀಟಲ್ಲಿ ಕೂತಿದ್ದೆ, ತುಂಬ ಗಾಬರಿ ಆಯಿತು, ಎಲ್ಲ ಹೊಡೆದ್ಬಿಡ್ತಾನೆ ಇವನು ಅಂತ. ಆದರೆ ಅವ್ರಿಗೆ ಆ ಕಂಟ್ರೋಲ್ ಇದೆ. ನನಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ. ನಂಗೆ ಕಾಣಿಸ್ತಾ ಇದ್ದಿದ್ದು ಅವನ ಬ್ರೈನು, ಅವನ ಕಾಲು ಅಷ್ಟೇ. ಡ್ರೈವರಿನ ಬ್ರೈನು, ಕಾಲು. ನಂಗೊಂದು ಸ್ವಲ್ಪ ಹೊತ್ತಾಯಿತು. ನನ್ನ ಒಂದೇ ಸಜೆಷನ್ನು, ಸ್ವಲ್ಪ ಸ್ಲೋ ಆಗಿ ಹೋಗು ಅಂತ. ನಾನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳ್ಳೋಷ್ಟು ಧೈರ್ಯವೂ ಇರಲಿಲ್ಲ. ನಾನು ಅವಾಗ ನಂಗೊಂದು 18 ವರ್ಷನೋ 20 ವರ್ಷ ಅಷ್ಟೇ. ಯಾವುದೋ ಒಂದು ಸಂದರ್ಭಕ್ಕೆ ಹೋಗಿದ್ದು. ಅದಾದಮೇಲೆ ಹೈವೇ ಬಂತು. ಬರೋ ಅಷ್ಟೊತ್ತಿಗೆ ಬಹುಶಃ ಅದು ಕಡಿಮೆ ಆಗೋಗಿತ್ತು. ಆ ಸ್ಪೀಡು, ಆರೋಗೆನ್ಸು, ಡ್ರೈವಿಂಗು ಎಲ್ಲ ಕಡಿಮೆ ಆಗೋಗಿತ್ತು. ಹೈವೇನಲ್ಲಿ 120ರಲ್ಲಿ ಹೋಗ್ಬೋದಾಗಿತ್ತು, ಹೋಗಲಿಲ್ಲ. ಸೊ ನನಗೆ ಫಸ್ಟ್ ಟೈಮ್ ಅದು ಅನುಭವ ಬಂದದ್ದು. ಅದಾದಮೇಲೆ ಬೇಕಾದಷ್ಟು ಈ ಥರದ ಅನುಭವಗಳು.